ನಿನಗೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇದ್ರೆ ತಾನೇ ನೀನು ಸಿನಿಮಾ ಆಗಿಲ್ಲ ಅಂದ್ರೆ ಇನ್ನೇನೋ ಟ್ರೈ ಮಾಡಬೇಕು ಅನ್ನೋದೊಂದು. ನಾನು ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ, ಅಂದರೆ ಸೆಕೆಂಡ್ ಆಪ್ಷನ್ನೇ ಇರ್ಬಾರ್ದು ಲೈಫಲ್ಲಿ, ಆದರೆ ಆರ್ಟಿಸ್ಟ್ ಆಗಬೇಕು. ಸೊ ಫಾರ್ಮ್ ಫಿಲ್ ಮಾಡೆಲ್ಲ ಆಡಿಷನ್ ಅಟೆಂಡ್ ಮಾಡ್ತಿದ್ವಿ ದುಡ್ಡು ಕೊಟ್ಬಿಟ್ಟು. ಆಮೇಲೆ ಗೊತ್ತಾಗಿದ್ದಾವೆಲ್ಲ ಸ್ಕ್ಯಾಮ್ ಅಂತ. ಡಿಟರ್ಮೆಂಟ್ ನಾನು ಕಾಲೇಜ್ ಓದಬೇಕಾದ್ರೇ ನಾನು ವೆರಿ ಮಚ್ ಡಿಟರ್ಮೆಂಟ್, ನಾನು ಸಿನಿಮಾಗೆ ಹೋಗ್ತಾ ಇದ್ದೀನಿ ಸಿನಿಮಾ ಆದಮೇಲೆ ಅಂತ. ಸೊ ಎಂಟೈರ್ ನಮ್ಮ ಬ್ಯಾಚಲ್ಲಿ ಯಾರಾದರೂ ಪ್ಲೇಸ್ಮೆಂಟಿಗೆ ಕೂತ್ಕೊಂಡಿಲ್ಲ ಅಂದರೆ ನಾನು ಒಬ್ಬನೇ. ಸಣ್ಣ ವಯಸ್ಸಲ್ಲಿ ಇದ್ದಾಗ ಸ್ಕೂಲಲ್ಲಿ ನೀನೇನಾಗ್ತೀಯ ಅಂದರೆ ನೀವು ಆ್ಯಕ್ಟರ್ ಅಂತಲೇ ಹೇಳ್ತಾ ಇದ್ರಾ? ಇಲ್ಲ, ಅಷ್ಟೊಂದೇನು ಇರಲಿಲ್ಲ, ಬಟ್ ಒಂದು ಬುದ್ಧಿ ಬಂದಮೇಲೆ ಓಕೆ ಆ್ಯಕ್ಟರ್ ಆಗಬೇಕು. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧಾಕರ್ ಅವರು. ತುಂಬ ರೀಲ್ಸು ಶಾರ್ಟ್ ಮೂವಿಯಲ್ಲಿ ನೋಡಿರ್ತೀರಾ, ಫಸ್ಟ್ ಟೈಮ್ ನಮ್ಮ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ದಾರೆ. ಸೊ ಅವ್ರ ಲೈಫ್ ಸ್ಟೈಲ್ ಸ್ವಲ್ಪ ಹೆಂಗಿದೆ ಏನು ಅಂತ ತಿಳ್ಕೊಳೋದ ಬನ್ನಿ. ಹಾಯ್ ಸರ್, ವೆಲ್ಕಮ್ ಟು ಸಿ ಟಾಕ್ಸ್. ಹಾಯ್ ಬ್ರೋ, ಆರಾಮ? ಕಂಗ್ರಾಟ್ಸ್, 100K ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಇನ್ಸ್ಟಾದಲ್ಲೇ. ಥ್ಯಾಂಕ್ ಯು ಸೊ ಮಚ್. ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ, ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಸೊ ಬ್ರೋ, ನಿಮ್ಮ ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಮಾಡೋದ? ಸೊ ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ತು ಬ್ರೋ? ಹೆಂಗೆ ಅಂದರೆ ಎಲ್ಲ ನಾರ್ಮಲ್ ಹೇಗಿರುತ್ತೋ ಹಾಗೆ. ಇದೇ ಏರಿಯಾ ಮಾಕ್ಲಿ ನಮ್ಮದು. ಓಕೆ. ಸೊ ಮಾಕ್ಲಿಲೇ ಅಂದರೆ ಇಲ್ಲಿ ಬೆಳೆದಿರೋದು ಕಂಪ್ಲೀಟ್ ಚೈಲ್ಡ್ಹುಡ್ ಎಲ್ಲ ಇಲ್ಲೇ. ಓದಿದ್ದು ಫಸ್ಟ್ PU ಸೆಕೆಂಡ್ PU ಮಾತ್ರ ಹೈದ್ರಾಬಾದು. ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಮಾಡಿದ್ದು BMS ಬಸವನಗುಡಿ. ಓಕೆ. ಅಂದರೆ ನೀವು ಒಬ್ಬರೇ ಮಗನ ಇಲ್ಲ? ಇಲ್ಲ, ನಮಗೆ ಇನ್ನಿಬ್ರು ತಮ್ಮಂದಿರಿದ್ದಾರೆ. ಓಕೆ. ಅವ್ರೇನು ಮಾಡಿದ್ರು? ಅವರು ಅದರಲ್ಲಿ ಒಬ್ಬ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಓದ್ತಾ ಇದ್ದಾನೆ. ನೀವು ಎಲ್ಲಿವರೆಗೂ ನಿಮ್ಮ ಎಜುಕೇಷನ್ ಎಲ್ಲಿವರೆಗೂ ಆಗಿದೆ? ನಾನು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಬ್ರೋ, BMS ಅಲ್ಲಿ. ಅಂದರೆ ಬ್ರೋ, ಇವಾಗ ನೀವು ನಿಮ್ಮ ಮನೆ ಕಡೆ ಎಲ್ಲ ಸಪೋರ್ಟ್ ಇದೆಯಾ ಬ್ರೋ? ಇವಾಗ ಈ ಥರ ಮೂವಿ ಮಾಡ್ತೀನಿ ಸಪೋರ್ಟ್ ಅಂದರೆ ಅಪೋಸು ಮಾಡಲ್ಲ, ಬಟ್ ಅವ್ರಿಗೆ ಏನೋ ನಮಗೆ ಹೆಲ್ಪ್ ಮಾಡೋಷ್ಟು ಶಕ್ತಿನೂ ಇಲ್ಲ. ಫೈನಾನ್ಷಿಯಲಿ ಆಗಲಿ ಬೇರೆ ವಿಷಯಗಳಲ್ಲಿ ಹೆಲ್ಪ್ ಮಾಡೋಷ್ಟು ಅವ್ರಿಗೆ ಏನು ಶಕ್ತಿನೂ ಇಲ್ಲ. ಆಮೇಲೆ ನಮ್ಗೆ ಯಾವುದು ಫ್ಯಾಮಿಲಿ ಇದೆಲ್ಲ ಏನು ಬ್ಯಾಕ್ಗ್ರೌಂಡು ಇಲ್ಲದೇ ಇರೋದ್ರಿಂದ ನಮಗೇನು ಟಚ್ಚು ಇಲ್ಲ. ಸೊ ಬಟ್ ಅವ್ರೇನು ಅಪೋಸು ಮಾಡಲ್ಲ. ಅಂದರೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿನ? ಅಯ್ಯೋ, ಲೋವರ್ ಮಿಡಲ್ ಕ್ಲಾಸ್. ಅಂದರೆ ಮಿಡಲ್ ಕ್ಲಾಸ್ ಬಾಯ್ ಸ್ಟ್ರಗಲ್ ಎಲ್ಲ ನಿಮಗೂ ಎಲ್ಲ ಏನೇನು ನೋಡಿರ್ತಾರೋ ಲೋವರ್ ಮಿಡಲ್ ಕ್ಲಾಸ್ ಹುಡುಗರು ಎಲ್ಲ ಸ್ಟ್ರಗಲ್ಸ್ ನೋಡ್ಕೊಂಡೇ ಬಂದಿರೋದು. ನೀವು ಮೇಯ್ನ್ ಆಗಿ ಈ ಥರ ಇಂಡಸ್ಟ್ರಿಗೆ ಬರೋಕ್ಕೆ, ಅಂದರೆ ಮೂವಿ ಫೀಲ್ಡ್ ಬರೋಕ್ಕೆ ಇಂಟೆನ್ಷನ್ ಅಂದರೆ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅಂದರೆ ಅದೇ ನಮ್ಮ ಫಾದರ್ ಕೂಡ ಬೀದಿ ನಾಟಕಗಳೆಲ್ಲ ಮಾಡ್ತೀವಲ್ಲ, ಕುರುಕ್ಷೇತ್ರ. ಸೊ ಅದೆಲ್ಲ ನಮ್ಮ ಫಾದರ್ ಆರ್ಟಿಸ್ಟ್, ಅವರು ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಮಾಡಿಸ್ತಾ ಇರೋರು. ಸೊ ಆಮೇಲೆ ನಾನು ಓದಿದ ಸ್ಕೂಲ್ ಇತ್ತಲ್ಲ, ಸೃಷ್ಟಿ ಇನ್ಸ್ಟಿಟ್ಯೂಷನ್ಸ್ ಅಂತ, ಅಲ್ಲಿ ಕೂಡ ಕಲ್ಚರಲ್ಲಿ ತುಂಬ ಇದು ಮಾಡೋರು, ಪ್ರೋತ್ಸಾಹ ಕೊಡೋರು. ಅವರ ಸ್ಕೂಲ್ ಓನರು ಮತ್ತು ನಮ್ಮ MD ಲೋಕೇಶ್ ಅಂತ, ವನಿತಾ ಲೋಕೇಶ್ ಅಂತ. ಸೊ ಅಲ್ಲಿಂದನೇ ಒಂದು ಸ್ವಲ್ಪ ಕ್ರೇಜು, ಸಿನಿಮಾ ಬರಬೇಕು, ಆರ್ಟಿಸ್ಟ್ ಆಗಬೇಕು. ಸೊ ಚೈಲ್ಡ್ಹುಡ್ಡಿಂದನೇ ನಮಗೆ ಕನ್ಫರ್ಮ್ ನಾನು ಇದೇ ಆರ್ಟಿಸ್ಟೇ ಆಗಬೇಕು ಅಂತ. ಅಂದರೆ ಚಿಕ್ಕ ವಯಸ್ಸಿಂದಾನೇ ನೀವು ಸಣ್ಣ ನಾಟಕ ಎಲ್ಲ ಮಾಡ್ಕೊಂಡು ಸ್ಕೂಲು ಕಾಲೇಜಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ಆ ಥರ ಇದ್ದಿದ್ದು. ಬಟ್ ಎಲ್ಲೂ ಥಿಯೇಟರು ಅಂತೆಲ್ಲ ಹೋಗಿ ಎಲ್ಲೂ ಕಲ್ತಿಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಏನು ಹೇಳ್ಕೊಟ್ಟಿದ್ರು, ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ಕೊಡ್ತಾಯಿದ್ರು, ಅದನ್ನು ಬೇಸ್ ಮಾಡಿಕೊಂಡೇ ಒಂದಷ್ಟು ಕಲ್ತಿದ್ದಿದ್ರೆ ಒಂದಷ್ಟು ಕಲ್ತಿರೋದು. ಅಂದರೆ ಇವಾಗ ನಿಮ್ಗೆ ಎಜುಕೇಷನ್ ಮೇಲೆ ಫೋಕಸ್ ಹೋಗಿಲ್ಲ? ಎಜುಕೇಷನ್ ನಾನು ಎಜುಕೇಷನ್ ಮೇಲೆ ನಂಗೆ ಇಂಟ್ರೆಸ್ಟ್ ಇತ್ತು. ಯಾಕೆಂದ್ರೆ ನಾನು ಸೆಕೆಂಡ್ PU ನಾನು 98% ಸೈನ್ಸ್ ಸ್ಟೂಡೆಂಟ್ ನಾನು. ಸರಿನಾ? BMS ಅಲ್ಲಿ ಕೂಡ ನನಗೆ ಮೆರಿಟ್ ಶೀಟ್ ಸಿಕ್ಕಿದ್ದು. ಸೊ ನಾನು ಕೆಮಿಕಲ್ ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದೆ. ಬಟ್ ನಿಮ್ಗೆ ಏನಂದರೆ ನಾನು ಇದ್ರಿಗೆ ಹೋಗಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ. ಅಂದರೆ ಇಷ್ಟು ವರ್ಷ ಆದರೂ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ. ನನಗೇನಂದರೆ ನಾನು ವೆರಿ ಮಚ್ ನಾನು ಡಿಟರ್ಮೆಂಟ್, ನಾನು ಕಾಲೇಜ್ ಓದಬೇಕಾದ್ರೇ ನಾನು ವೆರಿ ಮಚ್ ಡಿಟರ್ಮೆಂಟ್, ನಾನು ಸಿನಿಮಾಗೆ ಹೋಗ್ತಾ ಇದ್ದೀನಿ ಸಿನಿಮಾ ಆದಮೇಲೆ ಅಂತ. ಸೊ ಎಂಟೈರ್ ನಮ್ಮ ಬ್ಯಾಚಲ್ಲಿ ಯಾರಾದರೂ ಪ್ಲೇಸ್ಮೆಂಟಿಗೆ ಕೂತ್ಕೊಂಡಿಲ್ಲ ಅಂದರೆ ನಾನು ಒಬ್ಬನೇ. ಓಕೆ. ಸೊ ಎಜುಕೇಷನ್ ಮುಗ್ದಿದ ತಕ್ಷಣ ಸಿನಿಮಾಗೆ ಕನ್ವರ್ಟ್ ಮಾಡಬೇಕು ಅಂತ ನಾನು ಬಂದಿದ್ದೆ ಸಿನಿಮಾಗೆ. ಬಟ್ ಆ ಟೈಮಲ್ಲಿ ಕೊರೋನಾ ಆಯಿತು. ಆಮೇಲೆ ಎಜುಕೇಷನ್ ಮಾಡಬೇಕಾದ್ರೂ ನಾನು ಸಿನಿಮಾಸ್ ಮಾಡಿದ್ದೆ 2015-16 ಮನಸ್ಸು ಮಲ್ಲಿಗೆ ಅಂತ ರಾಕ್ಲೈನ್ ಪ್ರೊಡಕ್ಷನ್ಸಲ್ಲಿ, ಎಸ್ ನಾರಾಯಣ್ ಅವ್ರ ಡೈರೆಕ್ಷನ್. ಸೊ ನಾನು ಅವಾಗೆಲ್ಲ ಹೆಂಗೋ ನಮಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿರಲಿಲ್ವಲ್ಲ. ಈ ಚಿಕ್ಕ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬರೋದಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡು ಹೋಗ್ಬಿಡ್ತಿದ್ದೆ ಆಡಿಷನ್ಸ್ಗೆ. ಎಲ್ಲಾದರೂ ನ್ಯೂಸ್ ಪೇಪರಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಎಲ್ಲಾದರೂ ಫಾರ್ವರ್ಡ್ ಮೆಸೇಜ್ ಬಂದರೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ಬಿಡೋದೆ. ನಾನು ಯಾವ ಥರ ಎಲ್ಲ ನಾವು ಬಕ್ರಾಗಳಾಗಿದ್ದೀವಿ ಅಂದರೆ, ಈ ಹೋಟ್ಲಲ್ಲಿ 100-200 ರೂಪಾಯಿ ಅಂತ ಅಪ್ಲಿಕೇಶನ್ ಫಾರ್ಮ್ಗೆ ದುಡ್ಡು ಇಸ್ಕೊಂಡು ಸುಮ್ಮನೆ, ಅವೆಲ್ಲ ಸ್ಕ್ಯಾಮ್ಸ್, ಅವು ನಮಗೆ ಗೊತ್ತಿರಲಿಲ್ಲ. ಸೊ ಫಾರ್ಮ್ ಫಿಲ್ ಮಾಡೆಲ್ಲ ಆಡಿಷನ್ ಅಟೆಂಡ್ ಮಾಡ್ತಿದ್ವಿ ದುಡ್ಡು ಕೊಟ್ಬಿಟ್ಟು. ಆಮೇಲೆ ಗೊತ್ತಾಗಿದ್ದಾವೆಲ್ಲ ಸ್ಕ್ಯಾಮ್ ಅಂತ. ಅಂದರೆ ಇವಾಗ ನೀವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಸ್ಕೂಲಲ್ಲಿ ನೀನೇನಾಗ್ತೀಯ ಅಂದರೆ ನೀವು ಆ್ಯಕ್ಟರ್ ಅಂತಲೇ ಹೇಳ್ತಾ ಇದ್ರಾ? ಇಲ್ಲ, ಅಷ್ಟೊಂದೇನು ಇರಲಿಲ್ಲ, ಬಟ್ ಒಂದು ಬುದ್ಧಿ ಬಂದಮೇಲೆ ಓಕೆ ಆ್ಯಕ್ಟರ್ ಆಗಬೇಕು. ಆ ಮಾರ್ಕ್ಸ್ ಕಳೆದು ಅಷ್ಟೇ. ನಾನು ಒಂದು ಸಿನಿಮಾದಲ್ಲಿ ನೋಡಿದ್ದೆ, ನಿನಗೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇದ್ರೆ ತಾನೇ ನೀನು ಸಿನಿಮಾ ಆಗಿಲ್ಲ ಅಂದ್ರೆ ಇನ್ನೇನೋ ಟ್ರೈ ಮಾಡಬೇಕು ಅನ್ನೋದೊಂದು. ನಾನು ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ, ಅಂದರೆ ಸೆಕೆಂಡ್ ಆಪ್ಷನ್ನೇ ಇರ್ಬಾರ್ದು ಲೈಫಲ್ಲಿ, ಆದರೆ ಆರ್ಟಿಸ್ಟ್ ಆಗಬೇಕು. ತೊಗೊಬೇಕಂತ ಅನ್ಸಿಲ್ಲ ಇದುವರೆಗೂ ಮಾರ್ಕ್ಸ್ ಕಾರ್ಡ್? ಇಲ್ಲ, ಇನ್ನೂ ಅನ್ಸಿಲ್ಲ. ಬೇಕು ಇವಾಗ್ಲೋಗೋ ನಾನು 1BM 15056 ನಂದು, ನಾನು ಗ್ರ್ಯಾಜುಯೇಟೆಡ್, ನಂದು ಯಾವುದು ಬ್ಯಾಕ್ಲಾಗ್ಸ್ ಇಲ್ಲ. ನಾನು ಹೋಗಿ ಇನ್ನೂ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ. ಓಕೆ. ನಿಮ್ಗೆ ಯಾರು ಇನ್ಸ್ಪಿರೇಷನ್? ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೇ ಇಂಡಸ್ಟ್ರಿಯಲ್ಲಿ ತೊಗೊಂಡ್ರು? ಅಂದರೆ ನೋಡಿ, ಎಲ್ಲರೂ ಒಂದೊಂದು ಥರ ಇನ್ಸ್ಪೈರ್ ಆಗ್ತಾರೆ.
ಅದು ಆಫ್ ಮಾಡಿಸೋ ಒಂದು 5 ನಿಮಿಷ. ಕಂಟಿನ್ಯೂ ಮಾಡೋದು ಹಂಗೆ. ಹಾಂ ಸರ್ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂದರೆ ಅಂದ್ರೆ ಡೆಫಿನೆಟ್ಲಿ ಒಬ್ಬೊಬ್ರು ಒಂದೊಂಥರ ಇನ್ಸ್ಪೈರ್ ಮಾಡ್ತಾರೆ ಬ್ರೋ. ಈಗ ದುನಿಯಾ ವಿಜಯ್ ಅವರು ಫೈಟರ್ ಆಗಿದ್ದವರು, ಇವತ್ತು ಹೀರೋ. ಶರಣ್ ಅವ್ರು 100 ಸಿನಿಮಾ ಕಾಮಿಡಿಯನ್ ಆಗಿ ಮಾಡಿದ್ರು, ಆಮೇಲೆ ಅವ್ರು ಹೀರೋ. ಅಂದ್ರೆ 100 ಸಿನಿಮಾ ಕಾಮಿಡಿಯನ್ ಆಗಿನೂ ಹೀರೋ ಆಗ್ಬೋದು ಅಂತ. ಕಾಮಿಡಿ ಟೈಮ್ ಮಾಡ್ತಿದ್ದು ಗಣೇಶ್ ಅವರು ಇವತ್ತು ಸೂಪರ್ ಸ್ಟಾರು. ಈ ಥರ ಇವಾಗ ದರ್ಶನ್ ಅವ್ರು ಲೈಟ್ ಮ್ಯಾನ್ ಆಗಿದ್ದಾರೆ, ದರ್ಶನ್ ಅವ್ರು ಇವಾಗ ದೊಡ್ಡ ಹೀರೋ ಅಲ್ವಾ. ಯಶ್ ಅವ್ರು ನೋಡಿ, ನನ್ಗೆ ಒಂದೊಂದು ಜಾಸ್ತಿ ಇನ್ಸ್ಪೈರ್ ಅಂದರೆ ಇಲ್ಲ ಗುರು ಏನಾದರೂ ಮಾಡೇ ಮಾಡ್ತೀವಿ ನಾವು ಅನ್ಸೋದು ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ಸ್ ನೋಡಿದಾಗ. ಯಾರ್ದು? ಯಶ್ ಅವ್ರದ್ದು. ಅವ್ರು ನೋಡಿದಾಗ ಇಲ್ಲ ಗುರು ನಾವು ಏನಾದರೂ ಮಾಡ್ಬೋದು ಗುರು. ಅಂದರೆ ಅವರೆಲ್ಲ ಝೀರೋ ಬ್ಯಾಕ್ಗ್ರೌಂಡ್ ಅಲ್ವಾ, ಏನೂ ಇಲ್ಲ, ಯಾವುದೋ ಹಳ್ಳಿಯಿಂದ ಅವ್ರ ಮನೆಯವರು ಯಾರೂ ಬ್ಯಾಕ್ಗ್ರೌಂಡ್ ಏನೂ ಇಲ್ಲದೆ ಬಂದು ಇವತ್ತು ಇಂಡಿಯಾಗೆ ಕನ್ನಡನ ಪರಿಚಯ ಮಾಡಿಸ್ತಾರೆ. ಅಂದರೆ ಇಂಡಿಯಾಗೆ ವರ್ಲ್ಡ್ಗೆ ಕನ್ನಡನ ಪರಿಚಯ ಮಾಡಿಸ್ತಾ ಇದ್ದಾರೆ. ಸೊ ಅವ್ರು ನನಗೆ ಒಂದು ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಆಗ್ತಾರೆ ಬಿಕಾಸ್ ಆಫ್ ಹಿಸ್. ಅಂದರೆ ಅವ್ರ ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ಯಾವುದೇ ಇದರಲ್ಲೂ ಅಯ್ಯ ನಡ್ಕೊಂಡ್ ಬರ್ತಾ ಇದ್ರೆ ಒಂದು ಗತ್ತು, ಮಾತಾಡಿದ್ರೆ ಒಂದು ಗತ್ತು. ಇಸ್ ನೆಕ್ಸ್ಟ್ ಲೆವೆಲ್, ಅವ್ರ ಒಂದು ಡಿಫ್ರೆಂಟ್ ಲೆವೆಲ್. ನಿಮ್ಗೆ ಇವಾಗ ಆಡಿಷನ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ತುಂಬ ಆಡಿಷನ್ ಅಟೆಂಡ್ ಮಾಡಿದ್ದೀನಿ ಅಂದ್ರಲ್ಲ, ನಿಮ್ಗೆ ಆ ಥರ ಅಟೆಂಡ್ ಮಾಡಿದಾಗ ನಿಮ್ಗೆ ಏನಾದ್ರು ಅವಮಾನ ಈ ಥರ ಎಲ್ಲ ಆಗಿದೆಯಾ? ಅವಮಾನ ಅನ್ನೋ ಥರ ಎಲ್ಲ ಏನಿಲ್ಲ ಬ್ರೋ. ಬಟ್ ಒಂದು ಸಿನಿಮಾದವರು ಮುಹೂರ್ತಕ್ಕೆ ಕರೆದ್ಬಿಟ್ಟು ಮುಹೂರ್ತದ ಆದಮೇಲೆ ನನ್ನ ತೆಗೆದಾಕಿ ಬೇರೆಯವ್ರನ್ನ ಹಾಕೊಂಡಿದ್ರು. ಅದೆಲ್ಲ ನಡೆಯುತ್ತೆ ಬ್ರೋ. ಇಂಡಸ್ಟ್ರಿಲಿ ನಾನು ಬರಬೇಕಾದ್ರೆ ಡಿಸೈಡ್ ಆಗಿ ಬಂದಿದ್ದೆ, ಇಲ್ಲಿ ರೋಡಲ್ಲೂ ಮಲ್ಕೊಬೇಕಾಗುತ್ತೆ ಒಂದು ದಿವಸ, ತಿನ್ನೋಕೆ ಊಟನೂ ಸಿಗಲ್ಲ, ಯಾರೋ ಒಂದು ಮಾತು ಅಂದೆ ಅಂತಾರೆ, ಬೈತಾರೆ. ಬೆಳಿಬೇಕು ಅಂದರೆ ಅವೆಲ್ಲ ಸಹಿಸ್ಕೋಬೇಕು. ಸೊ ಅದೆಲ್ಲ ಡಿಸೈಡ್ ನನ್ನ ಮೈಂಡ್ಗೆ ಹಾಕೊಂಡೇ ಬಂದಿದ್ದು. ಇವತ್ತು ನಾನು ಎಲ್ಲಾದರೂ ಕೆಲಸಕ್ಕೆ ಹೋದರೆ ನಾನು 45,000 ಸಂಬಳ ತಗೊಬಂದ್ರು. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನಂಗೆ ಅಷ್ಟು ಟ್ಯಾಲೆಂಟ್ ಇದೆ ಅಂತ ವರ್ಕ್ ಮಾಡೋ ವಿಷಯದಲ್ಲಿ. ಆದರೆ ನಾನು ಈ ಕಷ್ಟ ಆದರೂ ಪರವಾಗಿಲ್ಲ, ಇಲ್ಲೇ ವರ್ಕ್ ಮಾಡಬೇಕು ಅಂತ ಅಷ್ಟು ಡಿಟರ್ಮಿಂಡ್ ಆಗಿದೆ. ಯಾವತ್ತಾನು ಅನ್ಸಿದ್ಯಾರೋ ಮನಸ್ಸಿಗೆ ಅನ್ಸಿದ್ಯಾ ಬೇಡ ಇಂಡಸ್ಟ್ರಿ ಬೇಡ ಅಂತ? ಇಲ್ಲ ಬ್ರೋ, ಅನ್ಸಿಲ್ಲ. ರೀಸೆಂಟಾಗೆ ಒಂದಷ್ಟು ಡೌನ್ಫಾಲ್ ಆಗಿತ್ತು ನನಗೆ, ಒಂದಷ್ಟು ಏನು ಕೆಲಸ ಇಲ್ಲದೆ ಇದ್ದೆ. ಅವಾಗ ಏನು ಮಾಡಿದೆ, ಒಂದು ಹೋಟ್ಲಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಏನು ಮಾಡಿದೆ, ಅಲ್ಲಿರೋ ಹುಡುಗರ ಜೊತೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಯಾರು ಆರ್ಟಿಸ್ಟ್ಗಳಲ್ಲೆಲ್ಲ ನನ್ನ ಫಸ್ಟ್ ರೀಲ್ ಸ್ಟ್ರಾಂಗ್ ಸುಧಾಕರ್ ಅಂತ ಏನು ಇಟ್ಟಾಗಿದೆಯಲ್ಲ, ಅದರಲ್ಲಿರೋ ಹುಡುಗರೆಲ್ಲ ಹೋಟ್ಲು ವೆಯ್ಟರ್ಸೇ. ಹುಡುಗರನ್ನ ಇಟ್ಕೊಂಡು ರೀಲ್ ಮಾಡಿದೆ. 25 ಮಿಲಿಯನ್ ನೋಡಿದೆ ಬ್ರೋ. ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಕನ್ನಡ, ತೆಲುಗು, ತಮಿಳು, ಮರಾಠಿ, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಕಮೆಂಟ್ಸ್ ಇದೆ. ಎಂಟೈರ್ ಇಂಡಿಯಾ ನೋಡ್ತಾ ಇದೆ ಆ ರೀಲ್ನ. ಸೊ ನೋ ರಿಗ್ರೆಟ್. ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? ನನಗೆ ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್, ತಮಿಳು ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀನಿ, ಸಿನಿಮಾ ಫ್ರೀಕ್ ನಾನು. ಓಕೆ. ಸೊ ಒಂದಷ್ಟು ಸ್ವಲ್ಪ ಅರ್ಥ ಆಗುತ್ತೆ ತಮಿಳು. ಮಲಯಾಳಂ ಒಂಚೂರು ಅರ್ಥ ಆಗಲ್ಲ, ಅದೊಂದೇ ಕಷ್ಟ.